ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ನಿರ್ವಹಣೆ BV ಶ್ರೀಧರ್. ಕೇಳಿ ಸಿರಿಗನ್ನಡಂ ಗೆಲ್ಗೆ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ಸೇವೆಯಲ್ಲಿ ಆಕಾಶವಾಣಿ ಈ ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ HC ಭವ್ಯ ಅವರು. ಡಾಕ್ಟರ್ HC ಭವ್ಯ ಅವರು ಮೂಲತಃ ಸಕಲೇಶಪುರ ತಾಲೂಕು ಬಾಳುಪೇಟೆ ಗ್ರಾಮದವರು. ತಂದೆ ಚಂದ್ರಪ್ಪ, ತಾಯಿ ಇಂದುಮತಿ. MA ಪದವೀಧರರಾದ ಇವರು ಪ್ರಸ್ತುತ ಹಾಸನದ ಸರಕಾರಿ ಕಲಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಡಿಜಿಟಲ್ ಜಾಹೀರಾತುಗಳ ಕುರಿತು ಮಾಡಿದ ಸಂಶೋಧನೆಗೆ ದಾವಣಗೆರೆ ವಿಶ್ವವಿದ್ಯಾನಿಲಯ PhD ಪದವಿ ನೀಡಿದೆ. ಕತೆ, ಕವಿತೆ ಮತ್ತು ಅಂಕಣ ಬರಹಗಾರರಾಗಿ ಗುರುತಿಸಿಕೊಂಡಿರುವ ಇವರು ಇದುವರೆಗೆ ನಾನು ನಕ್ಷತ್ರ, ಕನ್ನಡ ಪತ್ರಿಕೆಗಳ ಅಧ್ಯಯನ, ನವಮಾಧ್ಯಮ, ಆಮರೈಟ್ ಎಂಬ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಜನಮಿತ್ರ ಪ್ರಾದೇಶಿಕ ದಿನಪತ್ರಿಕೆಯ ವಿಶೇಷ ಸಂಚಿಕೆಗಳ ಸಂಪಾದಕರಾಗಿಯೂ ಜವಾಬ್ದಾರಿ ನಿರ್ವಹಿಸುತ್ತಿರುವ ಡಾಕ್ಟರ್ HC ಭವ್ಯ ಅವರು ಆಡಿಯೋ OTT ಮತ್ತು TV ಧಾರಾವಾಹಿಗಳಿಗೆ ಬರಹಗಾರರಾಗಿ ಕೊಡುಗೆ ನೀಡುತ್ತಿದ್ದಾರೆ. ಎಲ್ಲ ಮಾಧ್ಯಮಗಳಿಗಿಂತಲೂ ವಿಭಿನ್ನ ಮಾಧ್ಯಮವಾದ ಕೇಂದ್ರ ಸರ್ಕಾರದ ಒಡೆತನದ ಆಕಾಶವಾಣಿ ನಿತ್ಯವೂ ಕನ್ನಡ ಸೇವೆಯಲ್ಲಿ ತೊಡಗಿಕೊಂಡಿದ್ದು, ಕನ್ನಡ ಸೇವೆಯಲ್ಲಿ ಆಕಾಶವಾಣಿ ಎಂಬ ವಿಷಯ ಕುರಿತು ಇದೀಗ ಮಾತನಾಡಲಿದ್ದಾರೆ ಡಾಕ್ಟರ್ HC ಭವ್ಯ. ಎಲ್ಲರಿಗೂ ನಮಸ್ಕಾರ. ಲಕ್ಷಾಂತರ ಜನರನ್ನು ಎಂದೆಂದಿನಿಂದಲೂ ಭಾವನಾತ್ಮಕವಾಗಿ ಬೆಸೆದಿಟ್ಟುಕೊಂಡಿರುವ ಮಾಧ್ಯಮ ಆಕಾಶವಾಣಿ ಒಂದು ಪ್ರಭಾವಿ ಸಮೂಹ ಮಾಧ್ಯಮವಾಗಿ ಸಾರ್ವಜನಿಕ ಕಾರ್ಯಕ್ರಮಗಳ ಮುಖಾಂತರ ಕೇಳುಗನೊಂದಿಗೆ ವೈಯಕ್ತಿಕ ಸಂಪರ್ಕವನ್ನು ಸಾಧಿಸುವ ಪರಿಣಾಮಕಾರಿ ಮಾಧ್ಯಮವೆಂದರೆ ಅದು ರೇಡಿಯೋ ಅಥವಾ ಆಕಾಶವಾಣಿ. ಅಮೆರಿಕದ ನಟ ಡಿಕ್ ಯಾರ್ಕ್ ಹೇಳುವಂತೆ, ರೇಡಿಯೋ ಜನರನ್ನು ಹೃದಯವಾಗಿ ಮನಸ್ಸಿನಿಂದ ಯೋಚಿಸಲು, ಸಂಭಾಷಿಸಲು ಮತ್ತು ಕೆಲಸ ಮಾಡಲು ಪ್ರೇರೇಪಣೆಯನ್ನು ನೀಡುತ್ತಾ ಬಂದಿದೆ. ಮನುಷ್ಯನ ಮೂಲಭೂತ ಅವಶ್ಯಕತೆ ಸಂವಹನ. ಅದು ಆಂತರಿಕ, ಬಾಹ್ಯ ಯಾವುದೇ ಆಗಿರಲಿ, ಸಂವಹನ ನಮ್ಮ ಸಹಜ ಪ್ರಕೃತಿ. ಅದನ್ನು ಮನಗಂಡೆ ಒಬ್ಬರಿಂದ ಹಲವರಿಗೆ ಮಾಹಿತಿಯ ಹರಿವನ್ನು ವಿವರಿಸುವ ಪರಿಣಾಮಕಾರಿ ಮಾಧ್ಯಮವಾಗಿ, ಅದರಲ್ಲೂ ಮುಖ್ಯವಾಗಿ ಜನರ ಭಾಷೆಯ ಮಾಧ್ಯಮವಾಗಿ ಆಕಾಶವಾಣಿ ಹೆಸರುವಾಸಿಯಾಯಿತು. ಸಂವಹನದ ಆಶೋತ್ತರಗಳಿಗೆ ಪ್ರತಿಯಾಗಿ ಆಕಾಶವಾಣಿಯಲ್ಲಿ ಕೇಳುಗರಿಗೆ ವಿವಿಧ ರೀತಿಯ ಸಂಗೀತ, ಕಲೆ, ಸಾಹಿತ್ಯ ಮತ್ತು ಸಮಾಚಾರಗಳನ್ನು ಪ್ರಸಾರ ಮಾಡಲಾಯಿತು. ಆ ಮೂಲಕ ಅವರು ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಹೊಸ ಆಲೋಚನೆಗಳನ್ನು ಅರಗಿಸಿಕೊಳ್ಳಲು ಅದು ಅವಕಾಶ ಮಾಡಿಕೊಟ್ಟಿತು. ಮೊದಮೊದಲು ಪ್ರಭಾವಿ ಸಮೂಹ ಮಾಧ್ಯಮವಾಗಿ ಚಾಲ್ತಿಗೆ ಬಂದಿದ್ದು ಮುದ್ರಣ ಮಾಧ್ಯಮ. ಆದರೆ ಮಾಧ್ಯಮದ ಆರಂಭದ ದಿನಗಳಲ್ಲಿ ಅಥವಾ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರೋತ್ತರ ಕಾಲದಲ್ಲಿ ಶಿಕ್ಷಣ ಮತ್ತು ಸಾಕ್ಷರತೆ ಕೂಡ ಹೋರಾಟದ ವಸ್ತುಗಳಾಗಿದ್ದವು. ಹಾಗಾಗಿ ಮುದ್ರಣ ಮಾಧ್ಯಮ ಶಿಕ್ಷಿತರಲ್ಲದೆ ಎಲ್ಲರಿಗೂ ಸಲ್ಲುತ್ತಿರಲಿಲ್ಲ. ಹೀಗೆ ಪತ್ರಿಕೆಗಳು ಕೇವಲ ಅಕ್ಷರಸ್ಥರ ಅಂಗಳದ ಹೂವಾಗಿದ್ದ ಕಾಲದಲ್ಲಿ ಓದಲು ಬಾರದವರಿಗೆ ಅವರವರದೇ ಪ್ರಾದೇಶಿಕ ಭಾಷೆಯಲ್ಲಿ ಮಾಹಿತಿಯನ್ನು ತಲುಪಿಸುವ ತಂತ್ರಜ್ಞಾನದ ಸಾಧನವಾಗಿ ರೇಡಿಯೋಗಳು ಜನಬಳಕೆಗೆ ಬಂದವು. ಮಾತ್ರವಲ್ಲ, ಪ್ರಾದೇಶಿಕ ಭಾಷೆಯ ಅಭಿವೃದ್ಧಿಯಲ್ಲೂ ರೇಡಿಯೋಗಳು ಪ್ರಮುಖ ಪಾತ್ರ ವಹಿಸಿದ್ದವು. ಸವಿಗನ್ನಡದ ಉಳಿವು ಬೆಳವಿನಲ್ಲೂ ಆಕಾಶವಾಣಿಯ ಕೊಡುಗೆ ದೊಡ್ಡದು. ಕೇಳುಗರೆ, ಕನ್ನಡದ ಆಕಾಶವಾಣಿ ಬಗ್ಗೆ ತಿಳಿಯುವ ಮುನ್ನ ರೇಡಿಯೋ ಆಕಾಶವಾಣಿಯಾಗಿ ಬದಲಾಗಿದ್ದರ ಬಗ್ಗೆ ಸಣ್ಣ ಖುಷಿಯ ಮಾಹಿತಿ ಇದೆ, ಕೇಳಿ. ಅದು ನಮ್ಮ ಕನ್ನಡ ನೆಲದ ಸಂಭ್ರಮ. ಯಾಕೆಂದರೆ ಭಾರತದಾದ್ಯಂತ ಮನಸ್ಸನ್ನು ಆವರಿಸಿರುವ ಆಕಾಶವಾಣಿ ಎನ್ನುವ ಹೆಸರನ್ನು ಕೊಟ್ಟಿದ್ದೇ ನಮ್ಮ ಕನ್ನಡ ನಾಡು, ನಮ್ಮ ಹೆಮ್ಮೆಯ ಕನ್ನಡಿಗ MV ಗೋಪಾಲಸ್ವಾಮಿಯವರು. 1920ರ ದಶಕದಲ್ಲಿ ಹೆಚ್ಚೆಚ್ಚು ಪ್ರವರ್ಧಮಾನಕ್ಕೆ ಬಂದ ರೇಡಿಯೋಗಳು ಕರ್ನಾಟಕಕ್ಕೆ ಬಂದದ್ದು 1935ರಲ್ಲಿ. ಆಗ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದ MV ಗೋಪಾಲಸ್ವಾಮಿಯವರು ಇದನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಸ್ಥಾಪಿಸಿದ್ದರು. ಕನ್ನಡದಲ್ಲಿ ರೇಡಿಯೋವನ್ನ ಸ್ಥಾಪಿಸುವುದರ ಹಿಂದಿದ್ದ ಅವರ ಉದ್ದೇಶವೆಂದರೆ ಸಂಸ್ಕೃತಿ ಪ್ರಸಾರ. ಆಕಾಶವಾಣಿ ಎಂದರೆ ಆಕಾಶದಿಂದ ಬರುವ ವಾಣಿ. ಸಂಸ್ಕೃತಿ ಪ್ರಸಾರಕ್ಕೆ ಇದಕ್ಕಿಂತ ಸೂಕ್ತ ಹೆಸರು ಮತ್ತೊಂದಿರಲಾರದು. ಹಾಗಾಗಿಯೇ ರೇಡಿಯೋ ಆಕಾಶವಾಣಿಯಾಗಿ ಕೇವಲ ಕನ್ನಡ ನಾಡಿನಲ್ಲಿ ಮಾತ್ರವಲ್ಲ, ಇಡೀ ಭಾರತದಲ್ಲಿ ಆಕಾಶವಾಣಿ ಎಂದೇ ಹೆಸರಾಯಿತು.
ಅಂದಿನಿಂದ ಇಂದಿನವರೆಗೆ ಆಕಾಶವಾಣಿ ನಾಡು ನುಡಿ ಸಂಸ್ಕೃತಿಯನ್ನು ವೈಚಾರಿಕ ನೆಲೆಗಟ್ಟಿನಲ್ಲಿ ಬಿತ್ತರಿಸುವುದನ್ನು ನಾವು ಕೇಳುತ್ತಾ ಬಂದಿದ್ದೇವೆ. 1936ರಲ್ಲಿ ಖಾಸಗಿ ಸಂಸ್ಥೆಯಿಂದ ಸಾರ್ವಜನಿಕ ಪ್ರಸಾರ ಸಂಸ್ಥೆಯಾಗಿ ಮೈಸೂರಿನಲ್ಲಿ ಪ್ರವರ್ಧಮಾನಕ್ಕೆ ಬಂದ ಆಕಾಶವಾಣಿ ನಂತರದ ದಿನಗಳಲ್ಲಿ ಕರ್ನಾಟಕದಾದ್ಯಂತ ತನ್ನ ಪ್ರಸಾರ ಕೇಂದ್ರಗಳನ್ನು ತೆರೆಯಿತು. ಸ್ಥಳೀಯ ಸುದ್ದಿಗಳು, ಸಂಗೀತ, ಸಾಹಿತ್ಯ, ಕೃಷಿ, ಶಿಕ್ಷಣ ಮತ್ತು ಮತ್ತಿತರ ಸಾರ್ವಜನಿಕ ಮಾಹಿತಿಗಳನ್ನು ಪ್ರಸಾರ ಮಾಡಲು ಪ್ರಾರಂಭಿಸಿದ ಆಕಾಶವಾಣಿ ಇಂದಿಗೂ, ಅಂದರೆ ನವಮಾಧ್ಯಮದ ಕಾಲದಲ್ಲೂ ತನ್ನ ಅಸ್ತಿತ್ವ ಮತ್ತು ಅಸ್ಮಿತೆಗೆ ಕುಂದುಂಟಾಗದಂತೆ ಜನಮಾನಸದಲ್ಲಿ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಮೈಸೂರಿನ ನಂತರ 1950ರಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಈ ಕೇಂದ್ರವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಪ್ರಸಿದ್ಧವಾಗಿದೆ. ಅಲ್ಲದೆ ಧಾರವಾಡ ಜಿಲ್ಲೆಯ ಜನಜೀವನ, ಪ್ರಾದೇಶಿಕತೆ ಮತ್ತು ಶ್ರೀಮಂತ ಸಂಸ್ಕೃತಿಯನ್ನು ಬಿಂಬಿಸುವ ವಿಶೇಷ ಕಾರ್ಯಕ್ರಮಗಳನ್ನು ಇಲ್ಲಿಂದ ಪ್ರಸಾರ ಮಾಡಲಾಗುತ್ತದೆ. 1955ರಲ್ಲಿ ಸ್ಥಾಪನೆಯಾದ ಬೆಂಗಳೂರು ಆಕಾಶವಾಣಿ ಕೇಂದ್ರ ರಾಜ್ಯದ ರಾಜಧಾನಿಯಲ್ಲಿರುವುದರಿಂದ ಒಂದು ರೀತಿಯ ಕೇಂದ್ರ ಪ್ರಸಾರಾಲಯ ಎಂದು ಹೇಳಬಹುದು. ಕನ್ನಡ, ಇಂಗ್ಲಿಷ್ ಮತ್ತು ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ನಮ್ಮ ಹೆಮ್ಮೆಯ ಹಾಸನದ ಆಕಾಶವಾಣಿ ಕೇಂದ್ರ ಸ್ಥಾಪನೆಯಾದದ್ದು 1991ರಲ್ಲಿ. ಹಾಸನ ಮುಖ್ಯವಾಗಿ ಕೃಷಿ ಪ್ರಧಾನ ಜಿಲ್ಲೆ. ಹಾಗಾಗಿಯೇ ಇಲ್ಲಿ ಗ್ರಾಮೀಣ ಭಾಗದ ಜನರಿಗಾಗಿ ಮತ್ತು ಕೃಷಿಕರಿಗಾಗಿ ವೈವಿಧ್ಯಮಯ ಮಾಹಿತಿಪೂರ್ಣ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗುತ್ತದೆ. ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಗುವ ಕೃಷಿ ರಂಗ ಇಲ್ಲಿ ಹೆಚ್ಚು ಪ್ರಸಿದ್ಧಿ. 1976ರಲ್ಲಿ ಮಂಗಳೂರು ಆಕಾಶವಾಣಿ ಮತ್ತು ಗುಲ್ಬರ್ಗಾ ಅಥವಾ ಕಲಬುರಗಿ ಆಕಾಶವಾಣಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದವು. ಮಂಗಳೂರು ಆಕಾಶವಾಣಿ ತನ್ನ ಪ್ರಾದೇಶಿಕತೆಗೆ ಅನುಗುಣವಾಗಿ ಅಲ್ಲಿನ ಜನರ ಭಾಷೆಯಲ್ಲಿಯೂ ಕಾರ್ಯಕ್ರಮಗಳನ್ನು ನಡೆಸಿಕೊಡುವತ್ತ ಕಾರ್ಯಶೀಲವಾಗಿದೆ. ಕನ್ನಡ, ಕೊಂಕಣಿ, ತುಳು ಭಾಷೆಗಳಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಾಗುತ್ತದೆ. ಕಡಲ ತೀರದ ಜನಜೀವನ ಮತ್ತು ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಕುರಿತ ಕಾರ್ಯಕ್ರಮಗಳು ಇಲ್ಲಿನ ವಿಶೇಷ. ಇನ್ನು ಕಲಬುರಗಿ ಆಕಾಶವಾಣಿ ಕೇಂದ್ರ ಸಮುದಾಯ ಆಧಾರಿತ ಕಾರ್ಯಕ್ರಮಗಳಿಗಾಗಿ ಜನಪ್ರಿಯವಾಗಿದ್ದು, ಉತ್ತರ ಕರ್ನಾಟಕದ ಸ್ಥಳೀಯ ಸಂಸ್ಕೃತಿ, ಜನಪದ ಮುಂತಾದವುಗಳಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಬಿತ್ತರಿಸುತ್ತದೆ. ಇವೇ ಅಲ್ಲದೆ ಮೈಸೂರು, ಭದ್ರಾವತಿ, ವಿಜಯಪುರ, ಚಿತ್ರದುರ್ಗ, ರಾಯಚೂರು, ಕೊಡಗು, ಕಾರವಾರ, ಹೊಸಪೇಟೆ ಮತ್ತು ಬಳ್ಳಾರಿಗಳಲ್ಲಿ ಆಕಾಶವಾಣಿ ಕೇಂದ್ರಗಳು ಸಕ್ರಿಯವಾಗಿ ಅಲ್ಲಿನ ಭೌಗೋಳಿಕತೆ, ಜನಜೀವನ, ಭಾಷಾ ವೈವಿಧ್ಯತೆ ಮತ್ತು ಸಂಸ್ಕೃತಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿವೆ. ವಿವರವಾಗಿ ಹೇಳುವುದಾದರೆ, ಕನ್ನಡ ಸಾಹಿತ್ಯ, ಸಂಸ್ಕೃತಿ ಮತ್ತು ಭಾಷೆಯ ಉಳಿವು ಬೆಳೆವಿನಲ್ಲಿ ನಿಯಮಿತವಾಗಿ ಕೆಲಸ ಮಾಡುತ್ತಿರುವ ಆಕಾಶವಾಣಿಯು ಭಾಷೆಯನ್ನು ಸಮೃದ್ಧವಾಗಿಸುವ ನಿಟ್ಟಿನಲ್ಲಿ ಸಾಹಿತ್ಯ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿದೆ. ಕನ್ನಡ ಭಾಷೆಯ ಹರಿವಿಗೆ ಪ್ರೋತ್ಸಾಹವನ್ನು ನೀಡುತ್ತಲೇ ಕನ್ನಡದ ಕವಿತೆಗಳು, ಕತೆಗಳು, ನಾಟಕಗಳು ಮತ್ತು ಜನಪದ ಗೀತೆಗಳನ್ನು ಪ್ರಸಾರ ಮಾಡುವ ಮೂಲಕ ಕನ್ನಡದ ಸಾಹಿತ್ಯಿಕ ಶ್ರೀಮಂತಿಕೆಯನ್ನು ಹಳ್ಳಿ ಹಳ್ಳಿಗೂ ಮುಟ್ಟಿಸಿದ್ದು ಆಕಾಶವಾಣಿ. ಹೊಸ ಹಳೆಯ ಕವಿಗಳೆನ್ನದೆ ಆಕಾಶವಾಣಿ ಎಲ್ಲರಿಗೂ ಆದ್ಯತೆಯನ್ನು ನೀಡುವ ಮೂಲಕ ಅವರನ್ನು ಪರಿಚಯಿಸುವ ಕೆಲಸ ಮಾಡುತ್ತಿದೆ ಹಾಗೂ ಅವರ ಸಾಹಿತ್ಯವನ್ನು, ಕವಿತೆ, ಕತೆ, ನಾಟಕ, ಜನಪದ ಯಾವುದೇ ಪ್ರಕಾರವಾಗಿರಲಿ ಅವನ್ನು ಜನರಿಗೆ ನೇರವಾಗಿ ತಲುಪಿಸುವ, ಅರ್ಥೈಸಿಕೊಳ್ಳುವಂತೆ ಮಾಡುವ ಕೆಲಸವನ್ನು ಮಾಡುತ್ತಿವೆ. ಈ ಮೂಲಕ ಹಲವಾರು ಮಹಾನ್ ಲೇಖಕರ ಮಹತ್ವದ ಕಾವ್ಯಗಳನ್ನು ಗ್ರಾಮೀಣ ಭಾಗಗಳ ಜನರು ತಿಳಿಯಲು ಸಾಧ್ಯವಾಯಿತು. ಇದೇ ರೀತಿ ಕಲೆ ಮತ್ತು ಕಲಾವಿದರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಜನಪದ ಗೀತೆ, ಭಕ್ತಿಗೀತೆ, ಶಾಸ್ತ್ರೀಯ ಸಂಗೀತವನ್ನು ಪ್ರಸಾರ ಮಾಡುವ ಮುಖಾಂತರ ಕನ್ನಡದ ಪ್ರಖ್ಯಾತ ಗಾಯಕರನ್ನು ನಾಡಿಗೆ ಪರಿಚಯಿಸಿರುವ ಕೀರ್ತಿ ಆಕಾಶವಾಣಿಗಿದೆ. ಹಾಗೆಯೇ ವಿವಿಧ ಹೆಸರುಗಳ ಮುಖಾಂತರ ಸುಮಧುರ ಹಳೆಯ ಹಾಡುಗಳನ್ನು ಕೇಳುವ ಸುಖ ನೀಡಿದ್ದನ್ನು ಹಿಂದಿನ ತಲೆಮಾರುಗಳು ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ. ಅದರಲ್ಲೂ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳಿಲ್ಲದ ಕಾಲದಿಂದ ಶುರು ಮಾಡಿ ಇಂದಿಗೂ ಈಗಲೂ ಕುಗ್ರಾಮದ ಕಟ್ಟ ಕಡೆಯ ಶ್ರೋತೃವನ್ನು ತಲುಪಿ ಸಂಗೀತವನ್ನು, ಸಾಹಿತ್ಯವನ್ನು ಕೇಳುಗರ ಮನಮುಟ್ಟುವಂತೆ ಮಾಡಿರುವುದು ಆಕಾಶವಾಣಿಯ ಸಾಹಸವಲ್ಲದೆ ಮತ್ತೇನು. ಸಾಹಿತ್ಯ, ಸಂಗೀತದಾಚೆಗೂ ಸಾಮಾಜಿಕತೆಗೆ ಒತ್ತು ಕೊಟ್ಟಲ್ಲಿ ಮಾತ್ರ ನಾಡು ನುಡಿ ಆರೋಗ್ಯಕರವಾಗಿರಲು ಸಾಧ್ಯ. ಹಾಗಾಗಿಯೇ ಶಿಕ್ಷಣ, ಆರೋಗ್ಯ, ವಾಣಿಜ್ಯ, ಕೃಷಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ನಡೆಸುವ ಮೂಲಕ ರೇಡಿಯೋಗಳು ಸಾಮಾಜಿಕ ಜಾಗೃತಿ ಮೂಡಿಸುವಲ್ಲಿ ಅತ್ಯಂತ ಮುಂಚೂಣಿಯ ಮಾಧ್ಯಮವಾಗಿ ಗುರುತಿಸಿಕೊಂಡಿವೆ. ಜನಸಾಮಾನ್ಯರಲ್ಲಿ, ಕೃಷಿಕರಲ್ಲಿ ಹವಾಮಾನ, ಬೆಳೆ, ಮಾರುಕಟ್ಟೆ ಸಂಬಂಧ ಅರಿವು ನೀಡುವ ಮೂಲಕ ಅವರನ್ನು ಸುಶಿಕ್ಷಿತರನ್ನಾಗಿ ಮಾಡುವ ಕೆಲಸ ಮಾಡುತ್ತಿದೆ. ಹಳ್ಳಿಗಳ ನಾಡಿನಲ್ಲಿ ಹೆಚ್ಚು ಪ್ರಾಬಲ್ಯವನ್ನು ಸಾಧಿಸಿರುವ ಆಕಾಶವಾಣಿ ರೈತರನ್ನು ಗಮನದಲ್ಲಿರಿಸಿಕೊಂಡೇ ಉತ್ಪಾದನಾ ಸುಧಾರಣೆಗಳಂತಹ ಮಾಹಿತಿಗಳನ್ನು ನೀಡುತ್ತಾ ಬಂದಿರುವುದರಿಂದ ಗ್ರಾಮೀಣ ಭಾಗದ ಆರ್ಥಿಕತೆಗೆ ಇದು ಹೆಚ್ಚು ಸಹಕಾರಿಯಾಗಿದೆ. ಇವೇ ಅಲ್ಲದೆ ಸಾಕ್ಷರತೆ, ಹೆಣ್ಣು ಮಕ್ಕಳ ಶಿಕ್ಷಣ, ಸ್ವಚ್ಛತೆ ಸಂಬಂಧಿ ಮಾಹಿತಿಯನ್ನು ಜನರಿಗೆ ತಲುಪಿಸುವ ಮುಖಾಂತರ ಆರೋಗ್ಯಕರ ಸಮಾಜ ಕಟ್ಟುವಲ್ಲಿ ಆಕಾಶವಾಣಿಯ ಶ್ರಮ ಹಿರಿದು.
ನಾಡು ನುಡಿ, ಕೃಷಿ ರಂಗ, ಕೃಷಿ ಸಂಪದ, ಕಿಸಾನ್ ವಾಣಿ, ಕಾಯಕ ಕಲ್ಯಾಣ, ಆರೋಗ್ಯ ಸಿರಿ, ಶಾಯಿ ಸಿರಿ, ರಸಪ್ರಶ್ನೆ ಕಾರ್ಯಕ್ರಮ, ಜ್ಞಾನದೀವಿಗೆ, ಮಕ್ಕಳಿಗಾಗಿ ಚಿಣ್ಣರ ಲೋಕ, ಸಂಗೀತ ಸವಿಯುತ್ತ, ಹಾಸನ ಶಾಸನ, ಒಗಟು ಜಿಗಟು, ಜನಪದ, ಪುಲ್ವಾರಿ, ಸೊಬಗಿನ ಶಾಲೆ, ರಾಷ್ಟ್ರ ನಮನ, ಜನತರಂಗ, ನಿಮ್ಮ ಸಂದೇಶ, ಮೇಘ ಸಂಗೀತ, ಗಾದೆ ಗಮ್ಮತ್ತು, ನೆನಪು ನಿನಾದ, ಜೀವಜಲ ಹೀಗೆ ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಡೆಸಿಕೊಡುವ ಮೂಲಕ ಕನ್ನಡದ ಜನತೆಯನ್ನು ಜ್ಞಾನ ಮತ್ತು ಮನರಂಜನೆಯ ಮೂಲವಾಗಿ ಹಿಡಿದಿಟ್ಟುಕೊಳ್ಳುವ ಕೆಲಸ ಮಾಡುತ್ತಿದೆ. ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ದೇಶ. ಆಕಾಶವಾಣಿ ಭಾಷಾ ಏಕತೆಯನ್ನು ಸಾಧಿಸುವ ಜೊತೆಗೆ ರಾಷ್ಟ್ರಪರತೆ ಹಾಗೂ ಸಾಮಾಜಿಕ ಸಮತೋಲನದ ಮಹತ್ವವನ್ನು ಸಾರುವ ಮೂಲಕ ಉತ್ತಮ ರಾಜ್ಯ, ರಾಷ್ಟ್ರದ ಬೆಳವಣಿಗೆಗೆ ಆಕಾಶವಾಣಿ ಪೂರಕವಾಗಿದೆ. ನಾಡು ನುಡಿ ಸೇವೆ ಎಂದರೆ ಇದೇ ತಾನೇ? ಇದನ್ನು ಮತ್ತಷ್ಟು ಸಂಕೀರ್ಣವಾಗಿ ಕನ್ನಡ ಭಾಷಾ ಸೇವೆಯ ಹಿನ್ನೆಲೆಯಲ್ಲಿ ನೋಡುವುದಾದರೆ ಐತಿಹಾಸಿಕ ನಿದರ್ಶನವೊಂದನ್ನು ಕೂಡ ಕೊಡಬಹುದು. ಭಾಷೆ ಎಂದರೆ ಪದ ಅಥವಾ ಸಂಕೇತ ಮಾತ್ರವಲ್ಲ, ಅದು ಒಂದು ಸಮಾಜದ ಸಂಸ್ಕೃತಿ, ಪರಂಪರೆ, ಇತಿಹಾಸ ಹಾಗೂ ಜ್ಞಾನವನ್ನು ಒಗ್ಗೂಡಿಸುವ, ತಲುಪಿಸುವ ಸಾಧನವೂ ಹೌದು. ವೈವಿಧ್ಯಮಯ ಭಾರತದ ವಿವಿಧ ಸಮುದಾಯಗಳು ತಮ್ಮ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ವೈಶಿಷ್ಟ್ಯತೆಗಳನ್ನು ಭಾಷೆಯ ಮೂಲಕವೇ ಕಾಪಾಡಿಕೊಂಡಿರುವುದು. ಭಾಷೆ ಮಾನವ ಸಮೂಹವನ್ನು ಏಕೀಕರಿಸುವ ಮತ್ತು ಬೌದ್ಧಿಕ ಹಾಗೂ ಭಾವನಾತ್ಮಕ ಚಿಂತನೆಯನ್ನು ಬೆಳೆಸುವ ಒಂದು ಶಕ್ತಿಶಾಲಿ ಸಾಧನ. ಅದಕ್ಕೆ ಉದಾಹರಣೆಯಾಗಿ ನಾವು ಕನ್ನಡ ಏಕೀಕರಣ ಚಳವಳಿಯನ್ನು ಇಲ್ಲಿ ಉಲ್ಲೇಖಿಸಬಹುದು. ಭಾಷಾವಾರು ಪ್ರಾಂತ್ಯದ ರಚನೆಗಾಗಿ ಕನ್ನಡ ನೆಲದಲ್ಲಿ ಶುರುವಾದ ಹೋರಾಟ ಸ್ವಾತಂತ್ರ್ಯ ಪೂರ್ವದಿಂದಲೂ ಚಾಲ್ತಿಯಲ್ಲಿತ್ತು. ನಾವು ಈಗಿರುವ ಅಖಂಡ ಕರ್ನಾಟಕದ 2/3 ಭಾಗ ಮೈಸೂರು ಸಂಸ್ಥಾನ, ಹೈದರಾಬಾದಿನ ನಿಜಾಮರು, ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ ಇತರರಿಂದ ಆಳಲ್ಪಡುತ್ತಿದ್ದವು. ಆದ್ದರಿಂದ ಕನ್ನಡಿಗರ ಮೇಲೆ ಬಲವಂತವಾಗಿ ಉರ್ದು, ಮರಾಠಿ, ತಮಿಳು ಮುಂತಾದವನ್ನು ಹೇರಲಾಗುತ್ತಿತ್ತು. ಇಂಥ ಭಾಷಾ ದಬ್ಬಾಳಿಕೆ ವಿರುದ್ಧ ಹುಟ್ಟಿದ ಆಕ್ರೋಶ ಕರ್ನಾಟಕದ ಏಕೀಕರಣ ಚಳುವಳಿಯಾಗಿ ರೂಪುಗೊಂಡಿತು. ಆ ಸಮಯದಲ್ಲಿ ಆಕಾಶವಾಣಿಯು ಮಹತ್ವದ ಪಾತ್ರವನ್ನು ನಿರ್ವಹಿಸಿ ಕನ್ನಡಿಗರನ್ನ ಒಗ್ಗೂಡಿಸಿ ಅವರೊಂದಿಗೆ ಭಾವನಾತ್ಮಕ ಸಂಪರ್ಕವನ್ನು ಬೆಸೆಯಲು ಶ್ರಮಿಸಿತು. ಕನ್ನಡ ಭಾಷೆಯಲ್ಲಿ ಪ್ರಸಾರವಾಗುತ್ತಿದ್ದ ಆಕಾಶವಾಣಿ ಕಾರ್ಯಕ್ರಮಗಳು ಮೈಸೂರು ಸಂಸ್ಥಾನ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕೊಡಗು ಪ್ರಾಂತ್ಯ ಹೀಗೆ ಎಲ್ಲೆಲ್ಲೋ ಹಂಚಿ ಹೋಗಿದ್ದ ಕನ್ನಡ ಭಾಷಿಕರಲ್ಲಿ ಏಕತೆಯ ಸಂದೇಶವನ್ನು ಪ್ರಸಾರ ಮಾಡುತ್ತಿದ್ದವು. ಒಂದೇ ಕನ್ನಡ ಭಾಷೆಯ ಪ್ರತ್ಯೇಕ ಶೈಲಿ ಅಂದರೆ ಕನ್ನಡದ ವಿವಿಧ ರೂಪಾಂತರಗಳನ್ನು, ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಿ ಶ್ರೋತೃಗಳನ್ನು ಒಗ್ಗೂಡಿಸುವ ಕೆಲಸ ಮಾಡಿದ್ದು ಕನ್ನಡ ಆಕಾಶವಾಣಿ. ಮಹಾನ್ ನಾಯಕರು, ಚಿಂತಕರು, ರಾಜಕೀಯ ವ್ಯಕ್ತಿಗಳ ಸಂದೇಶಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸವನ್ನು ಮಾಡುವ ಮುಖಾಂತರ ಏಕೀಕರಣದ ಅಗತ್ಯತೆಯನ್ನು ಜನರಿಗೆ ಮುಟ್ಟಿಸಿತು. ಆ ಮೂಲಕ ಒಂದು ರಾಜ್ಯ, ಒಂದು ಭಾಷೆ ಎಂಬ ಸಂಕಲ್ಪವನ್ನು ಬಲಪಡಿಸಿತು. ಜನಪ್ರಿಯ, ವಿನೋದ ಪ್ರಿಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ಮೂಲಕ ಪ್ರಾಂತೀಯ ಭಿನ್ನಾಭಿಪ್ರಾಯಗಳನ್ನು ದೂರವಾಗಿಸಲು ಆಕಾಶವಾಣಿ ಪ್ರಯತ್ನಿಸಿತು. ಆದ್ದರಿಂದಲೇ ತಮ್ಮ ತಾಳ್ಮೆ, ಭಾವನಾತ್ಮಕ ನಡವಳಿಕೆ ಮತ್ತು ಜ್ಞಾನದ ಶಕ್ತಿಯಿಂದಾಗಿ ಹಲವಾರು ರಾಜಕೀಯ ಕುತಂತ್ರಗಳ ಆಚೆಗೂ ಕನ್ನಡಿಗರು ಅಖಂಡ ಕರ್ನಾಟಕವನ್ನು ಸ್ಥಾಪಿಸಲು ಸಾಧ್ಯವಾಗಿದ್ದು. ಇಲ್ಲಿ ಆಕಾಶವಾಣಿಯ ಕೊಡುಗೆ ಅವಿಸ್ಮರಣೀಯ. ಹೀಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದರೂ ನಾಡಿನಲ್ಲಿರುವ ಎಲ್ಲ ಆಕಾಶವಾಣಿ ಕೇಂದ್ರಗಳ ಮೂಲಕ ಕನ್ನಡ, ನಾಡು, ನುಡಿ, ಭಾಷೆ ಹಾಗೂ ಸಂಸ್ಕೃತಿಗೆ ಸಂಬಂಧಿಸಿದ 10 ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಇರುವ ವಿವಿಧ 13 ಆಕಾಶವಾಣಿ ಕೇಂದ್ರಗಳ ಮೂಲಕ ಬಿತ್ತರಿಸುತ್ತಿದ್ದು ನಿತ್ಯವೂ ಕನ್ನಡಮ್ಮನ ಸೇವೆಯಲ್ಲಿ ನಿರತರಾಗಿರುವುದು ಮೆಚ್ಚಿನ ಸಂಗತಿಯೇ ಸರಿ. ಗೀತಗಾನ, ನಾಟಕ, ಭಾಷಣ, ರೂಪಕ ಇತ್ಯಾದಿ ಪ್ರಕಾರಗಳಲ್ಲಿ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಅವುಗಳನ್ನು ಪ್ರಸರಿಸುವ ಮುಖೇನ ಕನ್ನಡಿಗರಲ್ಲಿ ಕನ್ನಡ ಕುರಿತು ಜಾಗೃತಿ ಮೂಡಿಸುತ್ತಿರುವುದು ಆಕಾಶವಾಣಿಯ ಶ್ಲಾಘನೀಯ ಕಾರ್ಯವಲ್ಲದೆ ಮತ್ತೇನೂ ಅಲ್ಲ. ಒಟ್ಟಾರೆಯಾಗಿ ಹೇಳುವುದಾದರೆ ಆಕಾಶವಾಣಿಯು ಕನ್ನಡ ಭಾಷೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಬೆಳವಣಿಗೆಯಲ್ಲಿ ಆರಂಭದಿಂದಲೂ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾ ಬಂದಿದೆ. ಮಾತ್ರವಲ್ಲದೆ ಕನ್ನಡಿಗರಿಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ವೈಚಾರಿಕತೆಯ ಜ್ಞಾನಕೋಶದಂತೆಯೂ ಕಾರ್ಯನಿರ್ವಹಿಸುತ್ತಾ ಕನ್ನಡ ಸೇವೆಯಲ್ಲಿ ಸದಾ ನಿರತರಾಗಿರುವುದು ಕನ್ನಡಿಗರ ಹೆಮ್ಮೆಯೇ ಸರಿ. ನಮ್ಮ ಹೆಮ್ಮೆಯ ಆಕಾಶವಾಣಿ ಈಗ ಡಿಜಿಟಲೀಕರಣಗೊಂಡಿದ್ದು ರಾಜ್ಯವಷ್ಟೇ ಅಲ್ಲದೆ ನೆರೆ ರಾಜ್ಯಗಳು ಹಾಗೂ ನೆರೆ ರಾಷ್ಟ್ರಗಳ ಮತ್ತು ವಿಶ್ವದ ಮೂಲೆ ಮೂಲೆಯಲ್ಲೂ ನೆಲೆಸಿರುವ ಕನ್ನಡಿಗರನ್ನು ತಲುಪುತ್ತಿದ್ದು ಎಲ್ಲೆಡೆ ಕನ್ನಡವನ್ನು ಪಸರಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಧನ್ಯವಾದಗಳು. ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು, ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕನ್ನಡ ಸೇವೆಯಲ್ಲಿ ಆಕಾಶವಾಣಿ ಈ ಕುರಿತು ಮಾತನಾಡಿದವರು ಡಾ. ಎಚ್.ಸಿ. ಭವ್ಯ ಅವರು.